ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ನಾವು ಕೂಡ ಇಲ್ಲಿ ಚೆನ್ನಾಗಿದ್ದೀವಿ. ಇದು ತುಂಬ ದಿನದ ವ್ಲಾಗು, ಎಡಿಟ್ ವೀಡಿಯೋಸ್ ಮಾಡ್ಲಿಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ಮನೆ ಕ್ಲೀನಿಂಗು ಮತ್ತು ಕಿಚನ್ ರೀಮೇಕ್ ಓವರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಳಗ್ಗೆ ಟಿಫನ್ ತಿಂದಿದ ತಕ್ಷಣನೇ ನಾನು ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸ್ಕ್ರೀನ್ ಧೂಳೆಲ್ಲನೂ ಹೊಡ್ಕೊಂಡು ಸ್ಕ್ರೀನ್ನ ತೆಗ್ದು ವಾಶ್ ಮಾಡಕ್ಕೆ ಹಾಕ್ಕೊಂಡು, ನೆಕ್ಸ್ಟ್ ಕಿಟಕಿನೆಲ್ಲನೂ ಓಪನ್ ಮಾಡಿಕೊಂಡೆ, ಸ್ವಲ್ಪ ಧೂಳೆಲ್ಲ ಹೋಗಲಿ ಹೊರಗಡೆಗೆ ಅಂತ ಹೇಳ್ಬಿಟ್ಟು ಫ್ಯಾನ್ ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗಲೂ ಕ್ಲೀನ್ ಮಾಡ್ಕೊಡ್ತಿರಲ್ವ, ಹಾಗಾಗಿ ಅಷ್ಟೊಂದೇನು ಗಲೀಜಿರಲಿಲ್ಲ. ನಾನು ಇದನ್ನು ಯೂಸ್ ಮಾಡಿಕೊಂಡು ಧೂಳೆಲ್ಲನೂ ಉದುರಿಸ್ಕೊಳ್ತೀನಿ. ಆಮೇಲೆ ನಾನು ಮಾಮೂಲಿ ವೆಟ್ ಕ್ಲಾತ್ನ ತಗೊಂಡು ನಾನು ಒಂದ್ಸರಿ ಒರೆಸ್ಕೊಳ್ತೀನಿ. ಈ ಈ ಥರ ಮಾಡ್ಕೊಳ್ಳೋದ್ರಿಂದ ಬೇಗ ಫ್ಯಾನ್ ಅನ್ನೋದು ಕ್ಲೀನ್ ಆಗುತ್ತೆ. ಮೇಲೆ ಎಲ್ಲನೂ ಧೂಳು ಉದುರಿಸ್ಕೊಂಡು ಫ್ಯಾನ್ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಈಗ ವಿಂಡೋಸ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ವಿಂಡೋಸು ರೆಗ್ಯುಲರಾಗಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಅಷ್ಟೊಂದೇನು ಧೂಳಿರಲ್ಲ. ಬಟ್ ನಮ್ಮದು ಮನೆ ರೋಡ್ ಸೈಡ್ ಆಗಿರೋದ್ರಿಂದ ತುಂಬ ಧೂಳು ಅನ್ನೋದು ಕಲೆಕ್ಟ್ ಆಗುತ್ತೆ. ಸಣ್ಣ ಪುಟ್ಟ ಧೂಳು ಕೂಡ ಕಲೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಕ್ಲೀನ್ ಮಾಡ್ಕೊಳ್ತಾನೆ ಇರಬೇಕು. ಹಾಗಾಗಿ ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೀವಲ್ವ, ಹಾಗಾಗಿ ಇವತ್ತೇನೋ ಅಷ್ಟೊಂದು ರಿಸ್ಕ್ ಅಂತ ಏನಿಲ್ಲ. ಸುಮ್ಮನೆ ಮಾಮೂಲಿ ಯಾವಾಗಲೂ ಕ್ಲೀನ್ ಮಾಡ್ಕೊಳ್ತಾನೆ ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ಸೊ ಹಿಂದೆ ಮುಂದೆ ಎಲ್ಲನೂ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ಯಾವಾಗಲಾದರೂ ಒಂದೊಂದ್ಸಲಿ ಕಂಫರ್ಟು, ವಿಮ್ ಲಿಕ್ವಿಡು ಇದನ್ನೆಲ್ಲದನ್ನು ಯೂಸ್ ಮಾಡ್ಕೊಂಡು ಮಾಡ್ತೀನಿ. ಒಂದೊಂದ್ಸಲಿ ಹಾಗೇನೆ ಕ್ಲೀನ್ ಮಾಡ್ಕೊಳ್ತೀನಿ. ಸೊ ವಿಂಡೋಸು ಎಲ್ಲನೂ ಎಲ್ಲ ವಿಂಡೋಸು ಕ್ಲೀನ್ ಮಾಡಿ ಆದಮೇಲೆ ನಾನು ಸ್ವಿಚ್ ಬೋರ್ಡ್ಸು ಮತ್ತು ಡೋರ್ಸು ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಬಂದೆ. ಅದಾದಮೇಲೆ ಕಿಚನ್ ಕ್ಲೀನ್ ಮಾಡೋಣ, ಎಲ್ಲನೂ ಕ್ಲೀನ್ ಮಾಡಿದ್ದಾಯಿತು. ಕಸ ಕೂಡ ಎಲ್ಲನೂ ಗುಡಿಸಿ ಈಗ ಕಿಚನ್ ಕ್ಲೀನ್ ಮಾಡೋಣ ಅಂದ್ಕೊಂಡು ಬಂದಿದ್ದೀನಿ. ಜಾಸ್ತಿ ಏನು ಕ್ಲೀನಿಂಗ್ ಇರಲಿಲ್ಲ, ಜಸ್ಟ್ ಧೂಳು ಹೊಡೆದು ಎಲ್ಲನೂ ಕ್ಲೀನ್ ಮಾಡ್ಕೊಬೇಕಾಗಿತ್ತು ಅಷ್ಟೇನೆ. ಕಿಚನ್ ಸ್ವಲ್ಪ ಜಾಸ್ತಿ ಕ್ಲೀನ್ ಮಾಡ್ಕೊಬೇಕಾಗಿತ್ತು, ಯಾಕಂದರೆ ಆರ್ಗನೈಸ್ ಚೆನ್ನಾಗಿರಲಿಲ್ಲ. ಹಾಗಾಗಿ ಆರ್ಗನೈಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಈ ಸ್ಟ್ಯಾಂಡ್ನ ತೊಗೊಂಡಿದ್ದೀನಿ. ಇದು ಕಾರ್ನರ್ ಶೆಲ್ಫ್ ಸ್ಟ್ಯಾಂಡು. ಇದರಿಂದ ತುಂಬ ಅಂದರೆ ತುಂಬ ಯೂಸ್ ಆಗಿದೆ. ಯಾವ ಥರ ಜೋಡಿಸ್ಕೊತೀನಿ ಅನ್ನೋದು ಎಲ್ಲನೂ ತೋರಿಸ್ತೀನಿ. ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಐಟಮ್ಸ್ನೆಲ್ಲನೂ ಇಟ್ಕೊಂಡ್ಬಿಟ್ಟಿರ್ತೀವಲ್ಲ ಶೆಲ್ಫ್ ಮೇಲೆ, ಎಲ್ಲನೂ ಇದೊಂದ್ರ ಮೇಲೇ ಇಟ್ಟರೆ ಫುಲ್ಲು ಕವರ್ ಆಗುತ್ತೆ ಮತ್ತು ಸ್ಪೇಸ್ ಕೂಡ ಇನ್ನೂ ಮಿಗ್ಲುತ್ತೆ. ಅದಾದಮೇಲೆ ನಾನು ಈ ಗ್ಲಾಸ್ ಶೆಲ್ಫ್‌ನ ಕೂಡ ತೆಗೆಸ್ಕೊಂಡಿದ್ದೀನಿ. ಗ್ಲಾಸ್ ಇಡಕ್ಕೆ ಸ್ಟ್ಯಾಂಡು ಮತ್ತು ಪ್ಲೇಟ್ ಸ್ಟ್ಯಾಂಡು, ತಟ್ಟೆಗಳಿಡಕ್ಕೆ ಸ್ಟ್ಯಾಂಡನ್ನು ತರಿಸ್ಕೊಂಡಿದ್ದೀನಿ. ದೊಡ್ಡ ಸ್ಟ್ಯಾಂಡ್ ಇದೆ ಮತ್ತು ಪುಟ್ಟ ಪುಟ್ಟ ಪ್ಲಾಸ್ಟಿಕ್ಕು ಮತ್ತು ಪಿಂಗಾಣಿದೆಲ್ಲ ಇರುತ್ತಲ್ಲ, ಅದನ್ನು ಇಡಕ್ಕೆ ಚೆನ್ನಾಗಿತ್ತು, ಕ್ಯೂಟಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಸ್ಟ್ಯಾಂಡ್‌ನ ತೊಗೊಂಡಿದ್ದೀನಿ. ಈ ಸ್ಟ್ಯಾಂಡಿಗೆ ಈ ಥರ ಇದು ಕೂಡ ಕೊಟ್ಟಿರ್ತಾರೆ. ಅದನ್ನು ಕೂಡ ನಾವು ಅಟ್ಯಾಚ್ ಮಾಡಿಕೊಂಡು ನಾವು ಇಟ್ಕೋಬೇಕಾಗತ್ತೆ. ಇದನ್ನೆಲ್ಲನೂ ತೊಳ್ಕೊಂಡು ನಾನು ಆಮೇಲೆ ಯೂಸ್ ಮಾಡ್ಕೊಳ್ತೀನಿ. ನಿಮಗೆ ತೋರ್ಸೋಕ್ಕೆ ಅಂತ ಫಸ್ಟೇ ಫಿಕ್ಸ್ ಮಾಡಿ ತೋರಿಸ್ತಿದ್ದೀನಿ. ಕಾರ್ನರ್‌ಗೆ ಎಲ್ಲನೂ ಕೈಗೆಲ್ಲನೂ ನಾವು ತೊಳಿಬೇಕಾದ್ರೆ ಎಲ್ಲ ಇದಾಗುತ್ತೆ ಅಂತ ಅಂದ್ಬಿಟ್ಟು ಆ ರೀತಿ ಒಂಥರ ಕೊಟ್ಟಿದ್ದಾರೆ. ಅದಾದಮೇಲೆ ನಮ್ಮದು ಟ್ಯಾಪು ಜೋರಾಗಿ ಬಿಟ್ಕೊಂಡ್ರೆ ಫುಲ್ಲು ಸಿಡಿತಿತ್ತು, ಬಟ್ಟೆ ಎಲ್ಲ ನೆಂದೋಗ್ತಿತ್ತು ನಾವು ಪಾತ್ರೆ ತೊಳಿಬೇಕಂದ್ರೆ ತುಂಬ. ಮತ್ತು ಕೋಲ್ಡ್ ಟೈಮೆಲ್ಲ ಇತ್ತಲ್ವ, ಹಾಗಾಗಿ ಇದೊಂದು ತರಿಸ್ಕೊಂಡೆ, ತುಂಬ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು. ಇದೆಲ್ಲನೂ ನಾನು ತೊಗೊಂಡಿರೋದು ಮೀಶೋ, ಫ್ಲಿಪ್‌ಕಾರ್ಟಿಂದನೇ. ಸೊ ನಿಮಗೂ ಬೇಕು ಅಂದರೆ ಹೇಳಿ, ನಾನು ಲಿಂಕ್ ಹಾಕಿರ್ತೀನಿ. ನೋಡಿ, ನನ್ನ ಕಿಚನ್ ಈಗ ಈ ರೀತಿ ಇದೆ. ಈ ರೀತಿ ಇರೋದನ್ನು ನಾನು ಬಂದ್ಬಿಟ್ಟು ಆರ್ಗನೈಸ್ ಮಾಡ್ತೀನಿ. ಈ ಸ್ಟ್ಯಾಂಡು ಕೂಡ ಅಷ್ಟೇನೆ ನಾನು ಮೀಶೋಯಿಂದನೇ ತರಿಸ್ಕೊಂಡಿರೋದು. ಈ ಬಾಕ್ಸಸ್‌ನು ಮೀಶೋಯಿಂದ ತರಿಸ್ಕೊಂಡಿರೋದು, ಆ ಪ್ಲಾಸ್ಟಿಕ್ ಬ್ಲ್ಯಾಕ್ ಕಲರ್ ಬಾಕ್ಸಸ್ಸು. ಸೊ ಇವಾಗ ಎಲ್ಲದನ್ನೂ ನಾನು ರಿಮೂವ್ ಮಾಡಿಕೊಂಡು ಅಲ್ಲಿ ಸ್ಲ್ಯಾಬ್ ಎಲ್ಲನೂ ಒರೆಸ್ಕೊಂಡು ಆಮೇಲೆ ನಾನು ಎತ್ತಿಟ್ಕೊಳ್ಳೋಣ ಅಂತ ಅಂದ್ಕೊಂಡು ಎಲ್ಲದನ್ನೂ ತೆಗ್ದು ಇಟ್ಕೊಳ್ತಿದ್ದೀನಿ. ನೋಡ್ತಿರ್ಬೋದು, ಈ ರೀತಿ ಫುಲ್ಲು ಮೆಸ್ಸಿಯಾಗಿ ಇಟ್ಕೊಬಿಟ್ಟಿದ್ದೀನಿ. ನಾವು ಎಲ್ಲಿ ಸಿಗುತ್ತೋ ಕೈಗೆ, ಯಾಕಂದರೆ ಏನೂ ಸ್ಟ್ಯಾಂಡ್ ಇಲ್ಲ, ಫುಲ್ಲು ಎಲ್ಲನೂ ತುರುಕ್ಬೇಕಾಗಿರೋದು ಇದೇ ಜಾಗದಲ್ಲಿ. ಇನ್ಯಾವ ಕಡೆನೂ ನಮಗೆ ಸ್ಲ್ಯಾಬ್ ಅನ್ನೋದಾಗಲಿ ಸ್ಟ್ಯಾಂಡ್ ಅನ್ನೋದಾಗಲಿ ಎಂಥದೂ ಇಲ್ಲ. ಸೊ ಹಾಗಾಗಿ ಇವಾಗ ಎಲ್ಲನೂ ಧೂಳೆಲ್ಲನೂ ಉದುರಿಸ್ಕೊಂಡು ನಾನೀಗ ಸ್ಲ್ಯಾಬ್ನ ಒರೆಸ್ಕೊಳಕ್ಕೆ ಬಂದಿದ್ದೀನಿ. ನಾನೇನಿಲ್ಲ, ಯಾವಾಗ್ಲೂ ವಿಮ್ ಲಿಕ್ವಿಡು ಅದು ಇದು ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ತಿದ್ದೆ. ಬಟ್ ಇವತ್ತು ಸ್ವಲ್ಪ ಆಗಲಿಲ್ಲ. ಅದೆಲ್ಲನೂ ಸ್ಪ್ರೇ ವಾಟರ್ ಲಿಕ್ವಿಡ್ ಮಾಡ್ಕೊಳಕ್ಕಾಗಲಿಲ್ಲ. ಹಾಗಾಗಿ ಇದರಲ್ಲೇ ಕ್ಲೀನಾಗಿ ಒರೆಸ್ಕೊಂಬಿಟ್ಟಿದ್ದೀನಿ. ಸ್ವಲ್ಪ ಹೊತ್ತಿನಿಂದನೇ ನಾವು ಕ್ಲೀನ್ ಮಾಡ್ಕೊಂಡಿದ್ದಿದ್ದು, ಹಾಗಾಗಿ ನ್ಯೂಸ್ ಪೇಪರ್ ಎಲ್ಲ ಹಾಕಿರ್ತೀವಲ್ಲ, ಇಲ್ಲೇನು ಅಷ್ಟೊಂದು ಗಲೀಜಿರಲಿಲ್ಲ ಅಂತ ಹೇಳ್ಬಿಟ್ಟು
ಮಾಮೂಲಿ ಸ್ಕ್ರಬ್ಬಲ್ಲೇನೆ ನಾನು ಸ್ಕ್ರಬ್ ಮಾಡಿಕೊಂಡು ನಾನೆಲ್ಲನೂ ಮೇಲೆಯಿಂದ ಕೆಳಗಡೆ ಕ್ಲೀನ್ ಮಾಡ್ಕೊಬರ್ತಿದ್ದೀನಿ. ಮೇಲೆಯಿಂದ ಕೆಳಗಡೆ ಕ್ಲೀನ್ ಮಾಡ್ಕೊಂಬಂದ್ರೆ ಕ್ಲೀನಾಗಿರುತ್ತೆ ಮೇಲೆ ಎಲ್ಲನೂನು. ಇಲ್ಲ ಕೆಳಗಡೆಯಿಂದ ಮೇಲೆ ಕ್ಲೀನ್ ಮಾಡ್ಕೊಂಡು ಹೋದ್ರೆ ಮತ್ತೆ ಕ್ಲೀನಿಂಗ್ ಮಾಡಲೇಬೇಕು ಕೆಳಗಡೆದು. ಮೇಲೆದೆಲ್ಲ ಡಸ್ಟ್ ಎಲ್ಲ ಕೆಳಗಡೆಗೆ ಬೀಳುತ್ತಲ್ಲ ಹಾಗಾಗಿ ಮೇಲೆ ಸ್ಲ್ಯಾಬ್ ಎಲ್ಲಾನು ಕ್ಲೀನ್ ಮಾಡ್ಕೊಂಡು ಆಮೇಲೆ ಕೌಂಟರ್ ಟಾಪಿಗೆ ಬಂದು ಆಮೇಲೆ ಫುಲ್ಲು ಕೆಳಗಡೆ ಇರೋದನ್ನ ಕ್ಲೀನ್ ಮಾಡ್ಕೊಳ್ತೀನಿ. ಹಂಗಾಗಿ ನಾನು ಮೇಯ್ನ್ ಇಲ್ಲೇ ಡೀಸೆಂಟಾಗಿ ಕಾಣಿಸ್ಬೇಕಿತ್ತು. ಎಲ್ಲಾನು ಫುಲ್ಲು ಗಜಿಬಿಜಿ ಕಾಣಿಸ್ತಿತ್ತು. ಹಾಗಾಗಿ ಒಂದೊಂದೇನೆ ತಗೊಂಡು ನಾನು ಆಹ್, ಆರ್ಡರ್‌ನ ಮಾಡ್ಕೊಂಡು ನಾನು ಕ್ಲೀನ್‌ನ ಮಾಡ್ಕೊಂಡೆ. ಫಸ್ಟು ಈ ಸ್ಟ್ಯಾಂಡ್‌ನ ತಗೊಂಡಿದ್ದೆ. ಅದ್ರಲ್ಲಿ ಎಲ್ಲಾನು ಜೋಡಿಸ್ಕೊಂಡೆ. ಬಟ್ ಅಂದ್ರೂನು ಇನ್ನೂ ಬೇಕಾಗಿತ್ತು. ಸೊ, ಹಾಗಾಗಿ ಅದನ್ನ ತಗೊಂಡೆ. ಸುಮ್ನೆ ಯೂಸ್‌ಲೆಸ್‌ನ ತಗೊಂಡು ಸುಮ್ನೆ ಇಟ್ಕೊಳ್ಳೋ ಬದಲು ನಮಗೆ ಯಾವುದು ಕಂಫರ್ಟಬಲ್ ಆಗಿರುತ್ತೆ, ನಮಗೆ ಬೇಕಾಗುತ್ತೆ ಅಂಥದನ್ನೇ ತಗೊಂಡು ಇಟ್ಕೋಬೋದು. ನಮ್ಗೆ ಈ ಮನೇಲಿದ್ದೀವಿ, ಈ ಕಿಚನಿಗೆ ಬೇಡ ಅಂತ ಹೇಳ್ಬಿಟ್ಟು ಯಾವ ಕಿಚನಿಗೆ ಯಾವ ಥರ ಸೆಟ್ ಆಗುತ್ತೋ ಅಂಥದ್ದೇ ತಗೊಬೇಕಾಗತ್ತೆ. ಯಾಕಂತಂದ್ರೆ ಯೂಸ್‌ಫುಲ್ ಆಗಬೇಕು. ಮುಂದೆ ಯಾವುದಾದ್ರೂ ಮನೆಗೆ ಹೋದ್ರೂನು ಅದು ಯಾವ ಥರ ಇದ್ರೂನು ನಮಗೆ ಅದು ಯೂಸ್‌ಫುಲ್ ಆಗುತ್ತೆ ಅನ್ನೋದನ್ನ ನೋಡಿ ಎಲ್ಲಾನು ತಗೋಬೇಕಲ್ಲ. ಹಂಗಾಗಿ ಈಗ ಎಲ್ಲಾನು ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದಾದ್ಮೇಲೆ ನನಗೆ ಹೆಂಗೆ ಬೇಕೋ ಜಾಸ್ತಿ ಯಾವ್ದು ಯೂಸ್ ಮಾಡಲ್ವೋ ಅದನ್ನೆಲ್ಲನೂ ಮೇಲೆ ಇಡ್ತಿದ್ದೀನಿ. ಫುಲ್ಲು ಮೇಲೆ. ಈ ಕಾಳು ಈ ಥರ ಎಲ್ಲಾನು ಅಷ್ಟೊಂದು ನಾವು ಬಳಸಲ್ಲ. ಹಾಗಾಗಿ ಫುಲ್ಲು ಮೇಲೆ ಇಟ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಇರ್ತಾವಲ್ವಾ ಅವನ್ನೆಲ್ಲ ಸ್ವಲ್ಪ ಫ್ರಿಜ್ಜಲ್ಲೂ ಕೂಡ ಸ್ಟೋರ್ ಮಾಡಿಟ್ಟಿದ್ದೀನಿ. ನಮ್ಮನೇಲಿ ಕಾಳು ಎಲ್ಲಾನು ನಮ್ಮನೇಲಿ ಯಾರೂ ತಿನ್ನಲ್ಲ. ನಮಗೆಲ್ಲ ಇಷ್ಟ ಬಟ್ ನಮ್ಮ ಹಸ್ಬೆಂಡ್ ಎಲ್ಲ ತಿನ್ನಲ್ಲ. ಹಾಗಾಗಿ ಸ್ವಲ್ಪ ಸ್ವಲ್ಪ ಬೇಳೆ ಮಾತ್ರ ಖಾಲಿ ಆಗುತ್ತೆ ಅಷ್ಟೇನೆ. ಹಾಗಾಗಿ ಕಾಳನ್ನೆಲ್ಲನೂ ಫ್ರಿಜ್ಜಲ್ಲೇ ಸ್ಟೋರ್ ಮಾಡಿ ಇಲ್ಲಿ ಸ್ವಲ್ಪ ಬೇಕಾಗಿರೋದನ್ನ ಮಾತ್ರ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಈ ಕಾರ್ನರ್ ಶೆಲ್ಫ್ ಹೇಳಿದ್ನಲ್ಲ ಈ ರೀತಿ ಬೌಲ್ಸು, ಪಿಂಗಾಣೀಸು, ಗ್ಲಾಸಸ್ದು ಇದನ್ನೆಲ್ಲದನ್ನು ನಾನು ಇಲ್ಲಿ ಆಕ್ಯುಪೈಸ್ ಮಾಡ್ಕೊಳ್ತಾ ಇದ್ದೀನಿ. ಆಹ್ ಆದ್ರೆ ಎಲ್ಲಾನು ಒಂದೇ ಸ್ಟ್ಯಾಂಡಲ್ಲಿರುತ್ತೆ ತಗೊಂಬೋದು ಮತ್ತೆ ಸ್ಪೇಸು ಕೂಡ ಸೇವ್ ಆಗುತ್ತೆ. ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಎಲ್ಲದನ್ನು ಈ ಕಾರ್ನರ್ ಶೆಲ್ಫಿಂದ ನಿಜವಾಗ್ಲೂ ಎಷ್ಟೊಂದು ಐಟಮ್ಸು ಮತ್ತೆ ನಮ್ಮ ಕಿಚನ್ನೇ ಒಂಥರ ಇನ್ನೂ ಸ್ಪೇಸ್ ಇದೆ ಅನ್ನೋ ಥರ ಫೀಲ್ ಆಗ್ತಿತ್ತು. ಸೊ, ನಿಮಗೂ ಬೇಕಿದ್ರೆ ನೀವು ಕೂಡ ಖಂಡಿತ ತಗೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ಹೆಲ್ಪ್ ಆಗುತ್ತೆ. ಯಾಂಥ ಮನೆಗೂ ಬೇಕಂದ್ರೆ ಇವಾಗ ವಾರ್ಡ್‌ರೋಬ್ಸ್ ಇರೋ ಮನೆಯಲ್ಲೂ ಕಬೋರ್ಡ್ಸ್ ಇರೋ ಮನೆಗೂ ಯೂಸ್ ಆಗುತ್ತೆ. ಇಲ್ಲಾಂದ್ರೆ ಮಾಮೂಲಿ ನಾನ್ ಮಾಡ್ಯುಲರ್ ಕಿಚನ್‌ಗೂ ಯೂಸ್ ಆಗುತ್ತೆ. ಮಾಡ್ಯುಲರ್ ಕಿಚನ್‌ಗೂ ಯೂಸ್ ಆಗುತ್ತೆ. ಸೊ, ಹಾಗಾಗಿ ನಾನು ಎಲ್ಲಾನೂನು ಯೋಚನೆನೇ ಮಾಡಿಕೊಂಡು ಎಲ್ಲದನ್ನೂ ತಗೊಂಡಿದ್ದೀನಿ. ಸೊ, ನೋಡಿ ಇವಾಗ ಗ್ಲಾಸಸ್ದೆಲ್ಲನೂ ಹಾಕಿಡ್ತಿದ್ದೀನಿ. ಇದು ಫುಲ್ಲು ವೆಯ್ಟ್ ಇದ್ರೂ ಕೂಡ ಅಷ್ಟೇ ಗ್ಲಾಸಸ್ಸು ತುಂಬ ತಡೆಯುತ್ತೆ. ಚೆನ್ನಾಗಿ ನಾವು ಇಟ್ಕೋಬೋದು. ವೆಯ್ಟ್ ಇದ್ರೆ ಕೆಳಗಡೆ ಬೀಳುತ್ತೆ ಅಂತ ಎಂಥದೂ ಇಲ್ಲ. ನೋಡಿ ಈಗ ನಾನು ಈ ರೀತಿ ಎಲ್ಲಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೂ ಯಾವ್ದ್ಯಾವ್ದು ಕ್ಲೀನ್ ಮಾಡಿ ಇಟ್ಕೋಬೇಕು ಎಲ್ಲಾನು ಆಮೇಲೆ ಕ್ಲೀನ್ ಮಾಡೋಣ. ಈಗ ಕೌಂಟರ್ ಟಾಪ್‌ನ ಎಲ್ಲಾನು ಕ್ಲೀನ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ನಮ್ಗೇನು ಗೊತ್ತಾ ಚಿಕ್ಕ ಕಿಚನ್ ಆಗಿರೋದ್ರಿಂದ ನಾವು ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಡು ಅಲ್ಲಲ್ಲೇ ಇಟ್ಕೊಬೇಕಾಗುತ್ತೆ. ಅದನ್ನ ತೆಗ್ದು ಬೇರೆ ಜಾಗಕ್ಕಿಟ್ಟು ಅಲ್ಲಿ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಇಲ್ಲಿ ಇಡೋದು ಆ ಥರ ಈ ಥರ ಇರೋದೇ ಇಲ್ಲ. ರಿಸ್ಕು ತುಂಬ. ಯಾಕಂದರೆ ಚಿಕ್ಕ ಕಿಚನಲ್ಲಿರೋರಿಗೆ ಎಲ್ರಿಗೂ ಗೊತ್ತಿರುತ್ತೆ. ಸ್ಪೇಸ್ ಇರಲ್ಲ. ನಾವು ಅಲ್ಲಿ ಕ್ಲೀನ್ ಮಾಡಿ ಎತ್ಕೊಂಡು ಮತ್ತೆ ಅಲ್ಲೆಲ್ಲಾನು ಜೋಡಿಸಿ ಮತ್ತೆ ಬೇರೆ ಜಾಗ ಬಂದು ಬೇರೆ ಕ್ಲೀನ್ ಮಾಡಬೇಕಾಗಿರುತ್ತೆ. ಈ ಸಲಿ ನಾನು ಕಿಚನ್ ಎಲ್ಲದನ್ನು ಸ್ವಲ್ಪ ಎಲ್ಲದನ್ನು ಚೇಂಜ್ ಮಾಡಿದ್ದೀನಿ. ಸೊ, ನಿಮಗೂ ನಮ್ಮ ಕಿಚನ್ ಯೂಸ್ ಆಗುತ್ತೆ. ನನ್ನ ಆರ್ಗನೈಸರ್ ನಿಮಗೂ ಇಷ್ಟ ಆಗುತ್ತೆ ಅನ್ಕೊತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನನಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ, ಈಗ ಕೌಂಟರ್ ಟಾಪು ಅರ್ಧ ಕ್ಲೀನ್ ಮಾಡ್ಕೊಂಡು ಈ ಸೈಡ್‌ಗೆ ಬಂದೆ. ಮೇಯ್ನ್ ಹೇಳಬೇಕಂದ್ರೆ ಈ ಸೈಡೇ ಜಾಸ್ತಿ ಗಲೀಜಾಗಿದ್ದಿದ್ದು. ಎಣ್ಣೆ ಜಿಡ್ಡು ಇದನ್ನೆಲ್ಲದನ್ನು ಹೋಗಿ ಸ್ಲ್ಯಾಬ್ ಮೇಲೆ ಅಲ್ಲಿ ನಾನು ಇಟ್ಟಿದ್ದೀನಲ್ವ ಚಿಕ್ಕ ಚಿಕ್ಕ ಆರ್ಗನೈಸರ್ ಬಾಕ್ಸಸ್ಸು ಅದ್ರ ಮೇಲೆ ಎಲ್ಲದರ ಮೇಲೇನೂ ಹೋಗಿ ಕುತ್ಕೊಳ್ತಾ ಇತ್ತಲ್ವ. ತುಂಬ ಅಂದರೆ ತುಂಬ ಸ್ವಲ್ಪ ಟೈಮ್ ಹಿಡೀತು ಇದ್ರಲ್ಲೇನೆ. ಮತ್ತೆ ಕಿಟಕಿನೂ ಅಷ್ಟೇ ಸ್ವಲ್ಪ ತುಂಬ ಗಲೀಜಾಗೋಗಿತ್ತು. ಅದನ್ನೆಲ್ಲನೂ ಕ್ಲೀನ್ ಮಾಡಿ ಎಲ್ಲನೂ ಮಾಡೋಷ್ಟ್ರಲ್ಲಿ ರಾತ್ರಿ ಸಂಜೆ ನಾನು ಮಧ್ಯಾಹ್ನ ಹಿಡ್ದಿದ್ದು ಸಂಜೆನೇ ಆಗೋಗಿತ್ತು. ಜಾಸ್ತಿ ಕ್ಲೀನ್ ಮಾಡೋದಂತಿದ್ದಿದ್ದೇ ಕಿಚನಲ್ಲಲ್ವ. ಹಾಗಾಗಿ ಎಲ್ಲನೂ ಫುಲ್ಲು ಡೀಪ್ ಕ್ಲೀನ್ ಮಾಡಿಕೊಂಡು ಎಲ್ಲನೂ ಹಬ್ಬಕ್ಕೆ ಅಂತ ಎಲ್ಲನೂ ತೊಳ್ಕೊಂಡು ಎಲ್ಲನೂ ಮಾಡ್ಕೊಂಡಿದ್ರಿಂದ ಸ್ವಲ್ಪ ಟೈಮ್ ಅನ್ನೋದನ್ನ ಹಿಡೀತು. ಅಂದ್ರೆ ಆರ್ಗನೈಸ್ ಮಾಡ್ದಾಗೆನೆ ನಮ್ಮ ಕಿಚನ್ ಈ ಥರ ಮಾಡಬೇಕು ಅನಿಸುತ್ತೆ. ಇನ್ನು ಮಿಕ್ಕಿದ ಟೈಮಲ್ಲಿ ನಮ್ಗಂತ ಇಂಟ್ರೆಸ್ಟು ಇರಲ್ಲ. ಎಲ್ಲಿ ಬೇಕೋ ಅಲ್ಲೇ ಇಟ್ಬಿಟ್ಟಿರ್ತೀವಿ. ಆಮೇಲೆ ಜೋಳ ಕೂಡ ಬೇಯಿಸಿದ್ದೆ ಒಂದು ಸ್ವಲ್ಪ ಸುಸ್ತಾಗ್ತಿತ್ತು ಅಂದ್ಬಿಟ್ಟು. ಜೋಳ ಕೂಡ ತಿಂದ್ಕೊಂಡು
ಟೈಮ್ ಪಾಸ್‌ಗೆ ಸ್ವಲ್ಪೊತ್ತು ಕುತ್ಕೊಂಡು ಆಮೇಲೆ ಮತ್ತೆ ವಿಂಡೋಸ್‌ನ ಕ್ಲೀನ್ ಮಾಡೋದಕ್ಕೆ ಬಂದೆ. ಹೇಳಿದ್ನಲ್ಲ ಆಗ್ಲೇನೆ ವಿಂಡೋಸ್ ಸ್ವಲ್ಪ ಜಾಸ್ತಿನೇ ಗಲೀಜಾಗ್ಬಿಟ್ಟಿತ್ತು. ಮತ್ತೆ ಈ ಲೈಟ್ನಿಂಗ್ಸ್ ಹಾಕಿದ್ನಲ್ಲ ಆ ಸ್ಟಿಕ್ಕರಿಂಗ್ ಎಲ್ಲಾನು ಕೀಳ್ಬೇಕಿತ್ತು. ಅದನ್ನ ಕೀಳೋದು ಒಂದ್ ಸ್ವಲ್ಪ ಟೈಮ್ ಹಿಡಿತು. ಅದಾದ್ಮೇಲೆ ಇಲ್ಲಿ ಜಿರಳೆ ಎಲ್ಲ ಬರಬಾರ್ದು ಅಂತ ಹೇಳ್ಬಿಟ್ಟು ನಾನು ಜಿರಳೆ ಔಷಧಿ ಗಮ್ ಬರುತ್ತಲ್ಲ ಅದನ್ನೆಲ್ಲಾನು ಸ್ಟಿಕ್ ಮಾಡ್ಬಿಟ್ಟು ಅದ್ರ ಮೇಲೆ ಗ್ರಾಸ್ ಮ್ಯಾಟ್ ಹಾಕಿ ಅದ್ರ ಮೇಲೆ ನಾನು ಏನೇನು ಐಟಮ್ಸ್ ಇಡಬೇಕೋ ಅದನ್ನ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ಉಪ್ಪು, ಎಣ್ಣೆ, ತುಪ್ಪ ಇಷ್ಟಿಡ್ತೀನಿ. ಮತ್ತೆ ಚಾಪ್ ಸ್ ಇದು ಹುಡ್ಡುದು ಎಲ್ಲ ಇರುತ್ತಲ್ಲ ಸ್ಪೂನ್ಸ್ ಆಗಿರ್ಬೋದು, ಸ್ಪ್ಯಾಚುಲಸ್ ಆಗಿರ್ಬೋದು ಇದನ್ನೆಲ್ಲದನ್ನೂ ನಾನು ಇಲ್ಲೇ ಇಟ್ಕೊಳ್ತೀನಿ. ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ ಇದನ್ನೆಲ್ಲ ಇಡೋದು ಬೇಡ ಅಂತ. ಬಟ್ ಇನ್ನೆಲ್ಲೂ ಇಟ್ಟಿಲ್ಲ ಅಂತಂದರೆ ಅಷ್ಟು ಬೇಗ ಕೈಗೆ ಸಿಗಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಇವನ್ನೆಲ್ಲನೂ ಇಲ್ಲೇ ಇಟ್ಕೊಂಡೆ. ಇಲ್ಲೇ ಇಟ್ರೇನೆ ಒಂದು ಕಡೆ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇ ಎಲ್ಲದನ್ನು ಇಟ್ಕೊಂಡು ಎಲ್ಲದನ್ನೂ ಒಂದು ಕಡೆಯಿಂದ ಎತ್ತಿ ಕ್ಲೀನ್ ಮಾಡ್ಕೊಂಡಲ್ಲ. ಮತ್ತೆ ಇಲ್ಲಿ ನಾನು ಸ್ಟವ್ ಪಕ್ಕನೇ ಗ್ಲಾಸಸ್ ಇಟ್ಟಿದ್ದೀನಲ್ವಾ ಕಂಟೈನರ್ಸು ಅದು ಕೂಡ ಅಷ್ಟೇ ಜಾಸ್ತಿ ಜಿಡ್ಡು ಅಂತೆಲ್ಲ ಆಗಿತ್ತು. ಮತ್ತೆ ಗ್ಲಾಸಸ್ ಜಾಸ್ತಿ ಇರೋದ್ರಿಂದ ನಿಧಾನಕ್ಕೆ ಕ್ಲೀನ್ ಮಾಡ್ಕೊಬೇಕು. ಒಂದು ಬಿದ್ರೂ ಎಲ್ಲನೂ ಒಡೆದೋಗ್ಬಿಡುತ್ತೆ. ನಾವು ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿರೋದೂ ವೇಸ್ಟ್ ಆಗಿಬಿಡುತ್ತೆ. ಸೆಟ್ ಆಫ್ ಎಷ್ಟಿರುತ್ತೋ ಅಷ್ಟಿದ್ರೇ ಚೆನ್ನಾಗಿರುತ್ತಲ್ವಾ. ಹಂಗಾಗಿ ನಿಧಾನಕ್ಕೆನೆ ನಾನು ಕ್ಲೀನ್ ಮಾಡ್ಕೊಳ್ತಾ ಬಂದೆ. ನೋಡ್ತಿರ್ಬೋದು ಈ ಕಡೆ ಸ್ಪೂನು ಮತ್ತು ಸ್ಪ್ಯಾಚುಲರ್ಸು ಎಲ್ಲನೂ ಇಟ್ಕೊಂಡಿದ್ದೀನಿ. ಇಲ್ಲಿ ಕೆಳಗಡೆ ಮೇಲೆ ಒಂದು ಕಲ್ಲುಪ್ಪು, ಕೆಳಗಡೆ ಪುಡಿ ಉಪ್ಪು ಇಟ್ಕೊಂಡಿದ್ದೀನಿ. ಅದ್ರ ಪಕ್ಕ ಮೆಣಸು ಪೆಪ್ಪರ್ ಪೌಡರು ಮತ್ತು ಉಪ್ಪು, ಪುಡಿ ಉಪ್ಪು ಏನಕ್ಕಾದ್ರೂ ಬೇಕಾಗುತ್ತಲ್ಲ, ಎಕ್ಸ್ಟ್ರಾ ಏನಾದರೂ ಊಟಕ್ಕೇನಾದರೂ ಬೇಕಾದಾಗ ಕೇಳ್ತಾರೆ ಅಂದ್ಬಿಟ್ಟು ಅದು ಕಂಟೈನರಲ್ಲಿ ಹಾಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಎಣ್ಣೆ ಬಾಟಲ್ ಇಡ್ತೀನಿ. ಕೆಳಗಡೆ ಒಂದು ತುಪ್ಪದ ಬಾಟಲ್ಲು ಮತ್ತು ಮಾಮೂಲಿ ಎಣ್ಣೆದನ್ನೇ ಇಟ್ಟಿದ್ದೀನಿ. ಯಾಕಂತಂದರೆ ಸ್ಟೀಲಲ್ಲಿ ಇಟ್ಟಿದ್ದೀನಿ. ಯಾಕಂತಂದರೆ ಏನಾದರೂ ದೋಸೆ ಆಗಿರ್ಬೋದು, ಏನಾದರೂ ಮಾಡ್ತಾರಲ್ವ ಅದಕ್ಕೆ ಬೇಕಾಗುತ್ತೆ ಯೂಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ನಮ್ಮ ಸ್ಲ್ಯಾಬ್ ಒಂಥರ ಡೌನ್ ಇದೆ. ನಾವು ಪಾತ್ರೆ ತೊಳೆಯೋದಾಗಿರ್ಬೋದು, ಹ್ಯಾಂಡ್ ವಾಶ್ ಮಾಡಿದಾಗ ಆಗಿರ್ಬೋದು, ಸ್ವಲ್ಪ ನೀರೇನಾದರೂ ಬಂದರೆ ಈ ಕಡೆ ಬಂದು ನಿಂತ್ಕೊಂಡ್ಬಿಡುತ್ತೆ. ಆಲ್ರೆಡಿ ನೀವು ನೋಡ್ತಿದ್ದೀರಲ್ವ, ಅಲ್ಲಿ ಬಂದು ನಿಂತ್ಕೊಂಡ್ಬಿಡುತ್ತೆ. ಹಂಗಾಗಿ ಸ್ವಲ್ಪ ಅದಕ್ಕೇನಾದರೂ ರೆಡಿ ಮಾಡಬೇಕು. ಅದೇ ಒಂದು ಸ್ವಲ್ಪ ಬೇಜಾರಾಗೋಗುತ್ತೆ. ನೆಕ್ಸ್ಟ್ ಎಲ್ಲನೂ ಮಾಡಿ ಎಲ್ಲನೂ ತೊಳೆದು ಎತ್ತಿಟ್ಟು ನೋಡ್ಕೊಳ್ತಾ ಇದ್ದೀನಿ. ಇನ್ನೂ ಏನೇನು ಬೇಕು, ಇನ್ನೂ ಏನೇನು ಮಾಡಬಾರ್ದು ಅಂತ. ನಾನು ಎಷ್ಟು ಸ್ಪೇಸ್ ಕಮ್ಮಿ ಮಾಡಬೇಕು ಅಂದ್ಕೊಳ್ತೀನೋ ಬಟ್ ಸಾಮಾನು ಅಷ್ಟೇ ಆಗಿಬಿಡುತ್ತೆ. ಎಲ್ಲನೋ ನೋಡಿದಾಗ ನನಗೆ ಬಟ್ಟೆಗಿಂತ ಕಿಚನ್ನಲ್ಲಿ ಇದು ತೊಗೊಬೇಕು, ಅದು ತೊಗೊಬೇಕು ಅಂತಲೇ ಇಷ್ಟ ಆಗುತ್ತೆ. ಹಾಗಾಗಿ ಅದನ್ನೆಲ್ಲನೂ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊತಿರ್ತೀನಲ್ವ, ಹಾಗಾಗಿ ಚಿಕ್ಕ ಕಿಚನಿಗೆ ಅದೆಲ್ಲನೂ ಜಾಸ್ತಿ ಆಗಿಬಿಡುತ್ತೆ. ಅಂದ್ರೂ ಎಷ್ಟೊಂದು ಹೊಸ ಐಟಮ್ಸ್ನೆಲ್ಲನೂ ಎತ್ತಿ ಮೇಲೇ ಇಟ್ಬಿಟ್ಟಿದ್ದೀನಿ. ಆಮೇಲೆ ಒಂದು ಐಸ್ ಕ್ರೀಮ್ ತಂದುಕೊಟ್ರು ನಮ್ಮಮ್ಮ. ನನ್ನ ಮಗಳು ತುಂಬ ಹಠ ಮಾಡ್ತಿದ್ಲು ಅಂತ ಹೇಳ್ಬಿಟ್ಟು ಅವ್ರನ್ನ ಅಂಗಡಿಗೆ ಕರ್ಕೊಂಡೋಗಿದ್ರು. ಆವಾಗ ಐಸ್ ಕ್ರೀಮ್ ಕೂಡ ತಂದರು. ಅದನ್ನು ಕೂಡ ತಿಂದು ಸ್ವಲ್ಪ ಒಂದು 10 ನಿಮಿಷ ಕೂತಿದ್ದು ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ನನಗೊಂಥರ ಐಸ್ ಕ್ರೀಮು, ಕೋನ್ ಐಸ್ ಕ್ರೀಮ್ ಈ ಥರ ಐಸ್ ಕ್ರೀಮ್ ತುಂಬ ಇಷ್ಟ ಆಗುತ್ತೆ. ಇದಾದಮೇಲೆ ಫಿಲ್ಟ್ರು ತುಂಬ ದಿನದಿಂದ ಕ್ಲೀನ್ ಮಾಡಲೇ ಇರಲಿಲ್ಲ. ಅದು ಬಿಚ್ಚೋದು ಹೆಂಗೆ, ಇದು ಹೆಂಗೆ ಅಂತಲೇ ಗೊತ್ತಿರಲಿಲ್ಲ. ಹಾಗಾಗಿ ಕ್ಲೀನ್ ಮಾಡಿರಲಿಲ್ಲ ತುಂಬ ದಿನದಿಂದ. ಲಾಸ್ಟಿಗೆ ಫೈನಲ್ ಅದನ್ನು ಕೂಡ ಕ್ಲೀನ್ ಮಾಡಿ ಎಲ್ಲನೂ ಫಿಟ್ ಮಾಡಿ ಎಲ್ಲನೂ ಇಟ್ಟೆ. ನಮ್ಮನೇಲಿ ಹೆಂಗೆ ಗೊತ್ತಾ, ಈ ಮನೆ ಕೆಲಸ ಏನಿರುತ್ತೋ ಪ್ರತಿಯೊಂದು ಅದೆಲ್ಲದನ್ನೂ ನಾವೇ ನೋಡ್ಕೊಬೇಕು, ನಾವೇ ಮಾಡಬೇಕಾಗುತ್ತೆ. ಏನಾದರೂ ಕೇಳಿದ್ರೆ ನಂಗೆ ಕೆಲಸ ಇರುತ್ತೆ ಅನ್ನೋ ಡೈಲಾಗ್ ಹೊಡೆದು ಬಿಡ್ತಾರೆ. ಅದಕ್ಕೆ ನಾನೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದೇ ಇಲ್ಲ, ಯಾರು ಮಾಡಿಕೊಡ್ಲಿ ಬಿಡಲಿ. ನನ್ನ ಕೈಯಲ್ಲಿ ಆಗಿದ್ದೆಲ್ಲದನ್ನೂ ನಾನೇ ಮಾಡಿಬಿಡ್ತೀನಿ. ಹಂಗಾಗಿ ಫಿಲ್ಟ್ರನ್ನೂ ಕೂಡ ನಾನೇ ತೊಳ್ಕೊಂಬಿಟ್ಟೆ. ಅದನ್ನೆಲ್ಲ ರಿಮೂವ್ ಮಾಡಿ ಎತ್ತಿಟ್ಕೊಂಡು ಎಲ್ಲದನ್ನೂ ಮೇಲೆಯಿಂದ ಕೆಳಗಡೆಗೆ ತೆಗ್ದು ಎಲ್ಲನೂ ಕೂಡ ನಾನೇ ಮಾಡಿಕೊಂಡೆ. ನನಗೇನು ಅದೇನೆಲ್ಲ ಕೆಲಸ ಆಗಲ್ಲ. ಯಾಕಂದರೆ ನಾವು ಕಲಿತೀರಿ ಅಂತ ಅನಿಸುತ್ತೆ. ಎಲ್ಲದನ್ನೂ ಒಬ್ಬರ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ಎಲ್ಲ ಯಾವಾಗ ಸಿಚುವೇಶನ್ ಹೆಂಗಿರುತ್ತೆ ಅಂತ ಗೊತ್ತಾಗಲ್ಲ. ಎಲ್ಲದನ್ನೂ ನಾವೇ ಹ್ಯಾಂಡಲ್ ಮಾಡ್ಕೊಂಡ್ರೆ ನಮಗೂ ನಾಳೆ ದಿನ ಅಟ್ ದ ಪಾಯಿಂಟ್ ಎಂಡ್ ಆಫ್ ದಿ ಡೇ ಏನಾದರೂ ಇಲ್ಲ ನಾವೇ ಮಾಡ್ಕೊಬೇಕಾಗಿರೋ ಪರಿಸ್ಥಿತಿ ಬಂದ್ರೂ ಎಲ್ಲದನ್ನೂ ನಾವೇ ಕೂಡ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಪ್ರತಿಯೊಂದನ್ನು ಅಷ್ಟೇ ನಾನೇ ಹ್ಯಾಂಡಲ್ ಮಾಡ್ಕೊತೀನಿ, ನಾನೇ ಮಾಡ್ಕೊಳ್ತೀನಿ. ಮತ್ತು ನನಗೆ ಗೊತ್ತಿಲ್ಲ ಅಂತಂದ್ರೂ ಯೂಟ್ಯೂಬ್ ಇದೆಯಲ್ಲ, ಯೂಟ್ಯೂಬ್ನ ನೋಡ್ಕೊಂಡು ಕಲ್ತ್ಕೊತೀನಿ. ಅಕಸ್ಮಾತ್ ಅದು ಏನೂ ಬಂದಿಲ್ಲ ಅಂತಂದಾಗ ಮಾತ್ರ ನಾನು ಯಾರನ್ನಾದ್ರೂ ಹೆಲ್ಪ್ ತಗೊತೀನಿ. ಇಲ್ಲಾಂದರೆ ಅವ್ರನ್ನೇ ಕರೆಸ್ಬೇಕು ಅನ್ನೋ ಇದು ಬಂದರೆ ಅವ್ರಿಗೆ ಫೋನ್ ಮಾಡಿ ಕಂಪ್ನಿಯವ್ರಿಗೆ ಅವ್ರನ್ನೇ ಕರಿತೀವಿ ಅಷ್ಟೇನೆ. ಸೊ ಇದು ನಾನು ಮನೇಲೇ ಮಾಡಿದ್ದು. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇದನ್ನ ಯಾಕೆ ದುಡ್ಡು ಕೊಟ್ಟು ತರಬೇಕು, ನಮಗೆ ಗೊತ್ತಲ್ವಾ ಅಂತ ಹೇಳ್ಬಿಟ್ಟು ನಾನೇ ಈ ರೀತಿ ಮಾಡ್ಕೊಂಡು ಯುಟಿಲೈಸ್ ಮಾಡ್ಕೊಂಡಿದ್ದೀನಿ.
ಅದಕ್ಕೆ ಕಲರ್ ಮಾಡಬೇಕು. ಬಟ್ ಕಲರ್ ಮಾಡಕ್ಕೆ ಟೈಮ್ ಇಲ್ಲ. ಹಂಗಾಗಿ ಕಲರ್ ಮಾಡಿಲ್ಲ. ಸೊ, ಅದೆಲ್ಲ ಜಿಡ್ ಕಟ್ಕೊಂಬಿಟ್ರೆ ಆಮೇಲೆ ಕಲರ್ ಮಾಡೋದು ವೇಸ್ಟ್ ಆಗ್ಬಿಡುತ್ತಲ್ವ, ಮತ್ತೆ ತೊಳೆದ್ರು ಹೋಗ್ಬಿಡುತ್ತೆ ಅಂದ್ಬಿಟ್ಟು ಕಲರ್ ಮಾಡ್ಕೊಂಡಿಲ್ಲ. ಆಮೇಲೆ ಬೇಳೆ ಎಲ್ಲನೂ ಫಿಲ್ ಮಾಡಿಡ್ಬೇಕಾಗಿತ್ತು. ಬೇಳೆಕಾಳು ಎಲ್ಲದನ್ನು ಯಾವ್ದ್ಯಾವ್ದಿದು ಖಾಲಿಯಾಗಿದೆ ಅಂತ ಎಲ್ಲನೂ ತೊಳೆದ್ಬಿಟ್ಟಿದ್ದೆ. ಸ್ವಲ್ಪ ಇದ್ದಿದ್ದನ್ನು ಕೂಡ ತೊಳೆದ್ಬಿಟ್ಟಿದ್ದೆ. ಫುಲ್ ಯಾವುದಿತ್ತು ಅದನ್ನ ತೊಳೆದು ಇಟ್ಟಿದ್ವಲ್ಲ, ಹಾಗಾಗಿ ಫುಲ್ ಇದ್ದಿದ್ದನ್ನು ಯಾವುದನ್ನು ತೊಳ್ದಿಲ್ಲ. ಫುಲ್ ಎಂಪ್ಟಿ ಮತ್ತೆ ಒಂದು ಕಾಲು ಭಾಗ ಇಷ್ಟಿರೋದನ್ನೆಲ್ಲನೂ ತೊಳೆದು ಅದಕ್ಕೆ ಮತ್ತೆ ನಾವು ಫಿಲ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ತುಂಬ ಬೇಗ ಹುಳ ಬಿದ್ದುಬಿಡುತ್ತೆ. ಏನಕ್ಕೆ ಅಂತ ಗೊತ್ತಿಲ್ಲ. ಯೂಸ್ ಮಾಡಲ್ಲ ನಾವು ಬೇಳೆ ಅಂತನೋ ಏನೋ ಗೊತ್ತಿಲ್ಲ. ಸೊ, ಹಂಗಾಗಿ ಇನ್ಮೇಲೆ ಅನ್ಕೋತೀನಿ ಯಾವಾಗಲೂ ಬೇಳೆ, ತರಕಾರಿ ಹಾಕಿ ಮಾಡಿ ತಿನ್ನಬೇಕು ಜಾಸ್ತಿ ಅಂತ. ಬಟ್ ನಾವು ಮನೇಲಿ ಮಸಾಲೆ ಐಟಮ್ಸ್ ಎಲ್ಲಾನು ಜಾಸ್ತಿ ತಿನ್ನಲ್ಲ. ಚಿಕನ್ನು ಈ ಥರ ಬಿಟ್ಟರೆ ಇನ್ಯಾವುದ್ರಲ್ಲೂ ಮಸಾಲೆ ಆಗಲಿ ಬೇರೆ ಥರ ಡಿಶ್ ಮಾಡಿದ್ರೆ ತಿನ್ನಕ್ಕೆ ಇಷ್ಟಪಡಲ್ಲ. ಹಾಗಾಗಿ ತಿನ್ನೋದು ಒನ್ ಟೈಮ್‌ಗೆ ಏನಕ್ಕೆ ಅವ್ರಿಗೂನು ಬೇಜಾರು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಅಂಥದ್ದು ಮಾಡಕ್ಕೆ ಹೋಗಲ್ಲ. ಸೊ, ಇದೆಲ್ಲದನ್ನು ಆದ್ಮೇಲೆ ಈಗ ಕರೆಕ್ಟಾಗಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಅದೆಲ್ಲನೂ ಅರೇಂಜ್ ಮಾಡ್ಕೊಂಡು ಬಂದಾದ್ಮೇಲೆ ನಾನು ಈ ಕಡೆ ಕಿಚನ್ನಲ್ಲಿ ನಾವು ಸೋಪು ಮತ್ತು ಹ್ಯಾಂಡ್ ವಾಶ್ ಎಲ್ಲಾನು ಯೂಸ್ ಮಾಡ್ಕೊಂಡಿರ್ತೀವಲ್ವಾ, ಅದನ್ನ ಫಿಟ್ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಫಿಟ್ ಮಾಡ್ಕೊಂಡು ಇದು ಯಾವಾಗಲೂ ನನ್ ಇಷ್ಟ ಇತ್ತು ಆ ಥರ ಫಿಟ್ ಮಾಡ್ಕೊಬೇಕು ಅಂತ. ಸೊ, ಫೈನಲಿ ಅದನ್ನು ಕೂಡ ಅರೇಂಜ್ ಮಾಡಿಕೊಂಡು ಈ ರೀತಿ ನಾನು ಕಿಚನ್ನ ಇಟ್ಕೊಂಡಿದ್ದೀನಿ ನೋಡ್ತಿರ್ಬೋದು. ನನ್ನ ಕಿಚನ್ ನಿಜವಾಗ್ಲೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಇಷ್ಟೆಲ್ಲ ನೀವು ನೋಡ್ತಿರೋದು ಒಂದು 20 ಮಿನಿಟ್ಸ್ ಇರ್ಬೋದು. ಬಟ್ ನಮಿಗೆ ಮಾಡಕ್ಕೆ ಇಡೀ ದಿನ ಎಲ್ಲ ಹಿಡೀತು. ಸೊ, ಏನಾದರೂ ನನ್ನ ಕಿಚನ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಇದೆಲ್ಲನೂ ಕಾಫಿ ಪೌಡ್ರಿಗೆ ಬರುತ್ತಲ್ಲ, ಅದೆಲ್ಲನೂ ಗ್ಲಾಸಸ್ಸು, ಹನಿ ಗ್ಲಾಸಸ್ಸು, ಕಾಫಿ ಪೌಡರ್ ಗ್ಲಾಸಸ್ಸೇ ನಮ್ಮ ಮನೇಲಿ ಜಾಸ್ತಿ ಇರೋದು. ಪ್ಯಾಕೆಟ್ಗಿಂತ ಗ್ಲಾಸು 2 ಸೇಮ್ ರೇಟೇ ಅಂದ್ಬಿಟ್ಟು ಅದನ್ನೇ ತಗೊಂತೀವಿ. ನೆಕ್ಸ್ಟು ಓವನ್ನ ಇಲ್ಲಿ ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ಇವಾಗ ಇಷ್ಟು ಸ್ಪೇಸ್ ಇಟ್ಟಿದೆ. ನಾವು ಅಡುಗೆ ಮಾಡಿದ್ದೆಲ್ಲದನ್ನು ಇಷ್ಟರಲ್ಲಿ ಇಡ್ಬೋದು. ನಮಗೆ ಫಸ್ಟು ಸ್ಪೇಸೇ ಇರ್ತಿರ್ಲಿಲ್ಲ ಇಡಕ್ಕೆ. ಇವಾಗ ಇಷ್ಟು ಸ್ಪೇಸ್‌ನ ಮಾಡಿಕೊಂಡು ಈ ರೀತಿ ಇಟ್ಕೊಂಡಿದ್ದೀನಿ. ಇವಾಗಂತೂ ತುಂಬ ಕ್ಲೀನಾಗಿ ತುಂಬ ನ್ಯಾಚುರಲ್ ಆಗಿ ಕಾಣಿಸ್ತಿದೆ ನಮ್ಮ ಕಿಚನು. ಪುಟ್ಟ ಕಿಚನ್ ನೋಡ್ತಿರ್ಬೋದು ಎಷ್ಟಿದೆ ಅಂತ ಹೇಳ್ಬಿಟ್ಟು. ಇಷ್ಟೇ ನಮ್ಮ ಕಿಚನ್ ಇರೋದು. ಒಂದಿಬ್ರು ನಿಂತ್ಕೊಂಡ್ರೆ ಮತ್ತೆ ಇನ್ನೊಬ್ರು ಹೋಗಕ್ಕಾಗಲ್ಲ. ಜಾಸ್ತಿ ಜನ ಇರಕ್ಕಾಗಲ್ಲ. ಅಡುಗೆ ಮನೇಲಿ ಕೆಲಸ ಮಾಡಕ್ಕಾಗಲ್ಲ. ಸೊ, ಫಿಲ್ಟರ್‌ನು ಕೂಡ ಕ್ಲೀನ್ ಎಲ್ಲಾನು ಮಾಡಿ ಈ ಕಡೆ ಟ್ಯಾಪ್ ಕಡೆ ಎಲ್ಲ ಈ ರೀತಿ ಇಟ್ಕೊಂಡಿದ್ದೀನಿ. ಜಾಸ್ತಿ ಏನು ಐಟಮ್ಸ್ ಅಷ್ಟೊಂದು ಫಿಲ್ ಮಾಡಿಲ್ಲ. ಎಲ್ಲಾನು ಎತ್ತಿಟ್ಬಿಟ್ಟು ಫೈನಲಿ ನಮ್ಮ ಕಿಚನ್ನ ಈ ರೀತಿ ಮಾಡಿದ್ದೀನಿ. ಲೈಟ್ನಿಂಗ್ಸ್ ಒಂದು ಅಂಟಿಸ್ಬೇಕು. ಅದನ್ನ ಗಮ್ ಟೇಪ್ ತಂದು ಅಂಟಿಸ್ಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಅಷ್ಟೇನೆ. ಇಷ್ಟೆಲ್ಲದೂನು ಆಗೋಷ್ಟರಲ್ಲಿ ನನಗೂ ಕೂಡ ಸುಸ್ತಾಗೋಗಿತ್ತು. ನಿಮಗೂ ಕೂಡ ಚೆನ್ನಾಗಿದೆ ಅನಿಸ್ತಿದೆ ಅನ್ಕೋತೀನಿ ಕಿಚನ್ನು. ಸೊ, ಈ 3 ಕಂಟೈನರ್ ಸ್ಟ್ಯಾಂಡ್‌ಗಳಿಂದನೇ ನನ್ನ ಕಿಚನ್ ಇವತ್ತು ಹೈಲೈಟ್ ಆಗಿ ಕಾಣಿಸ್ತಿದೆ. ಅದೆಲ್ಲನೂ ಮಾಡೋಷ್ಟರಲ್ಲಿ ನನ್ನ ಫೇಸ್ ಈ ರೀತಿ ಆಗೋಗಿದೆ. ನೋಡ್ತಿರ್ಬೋದು ಫುಲ್ಲು ಸುಸ್ತಾಗೋಗಿದ್ದೀನಿ. ಯಾಕಂದರೆ ಎಲ್ಲನೂ ಒಂದೇ ದಿನ ಮಾಡೋಷ್ಟೊತ್ತಿಗೆ ನಿಜವಾಗ್ಲೂ ಸುಸ್ತಾಗೋಗುತ್ತೆ. ಅದು ಕಿಚನ್ ಫುಲ್ಲುನು ಎಲ್ಲದನ್ನು ಪ್ರತಿಯೊಂದನ್ನು ತೆಗ್ದು ಎಲ್ಲದನ್ನು ಕ್ಲೀನ್ ಮಾಡೋಷ್ಟರಲ್ಲಿ. ಮತ್ತು ನಾನು ಕಿಚನಲ್ಲಿ ಒಂದು ಟ್ರಿಕ್‌ನ ಕೊಡ್ತೀನಿ. ಇದು ಗ್ಲಾಸ್ ಇರುತ್ತಲ್ಲ, ಗ್ಲಾಸ್ ಲೇಬಲ್‌ನ ನಾವು ಯಾವ ರೀತಿ ರಿಮೂವ್ ಮಾಡಬೇಕು ಅಂತ ತೋರಿಸ್ತಿದ್ದೀನಿ. ಈ ಥರ ಕಾಫಿ ಪೌಡರ್ ಆಗಿರ್ಬೋದು, ಇಲ್ಲಾಂದರೆ ಎಂಥದಾದರೂ ಗ್ಲಾಸ್ ತಗೊಂಡಿದ್ರೆ ಅದರಲ್ಲಿ ಒಂದು ಲೇಬಲ್ ಬಂದೇ ಬರುತ್ತಲ್ಲ, ಆ ಲೇಬಲ್‌ನ ಯಾವ ರೀತಿ ನಾನು ರಿಮೂವ್ ಮಾಡೋದು ಸಿಂಪಲ್ ಟ್ರಿಕ್ಸ್‌ನ ತೋರಿಸ್ತಿದ್ದೀನಿ. ಒಬ್ಬೊಬ್ಬರು ಬಿಸಿನೀರಲ್ಲಿ ಹಾಕ್ಬಿಟ್ಟು ಕೂಡ ತೆಗಿತಾರೆ. ನಾನು ಈ ರೀತಿ ಜಸ್ಟ್ ಈ ರೀತಿ ಗ್ಯಾಸ್ ಮೇಲೆ ಇಟ್ಕೊಂಡು ಇದನ್ನ ಹೀಟ್ ಮಾಡ್ಕೊಳ್ತಿದ್ದೀನಿ ಅಷ್ಟೇನೆ. ನಾನು ಒಂದ್ಸಲಿ ಕರೆಕ್ಟಾಗಿ ಹೀಟ್ ಮಾಡ್ಕೊಂಡಿಲ್ಲ. ಬಟ್ ಅದೆಲ್ಲನೂ ಫುಲ್ಲು ಅಂದರೆ ಕೈಗೆ ಸುಡುತ್ತೆ. ಬಟ್ ಕ್ಲಾತು ಇಲ್ಲಾಂದರೆ ಏನಾದರೂ ಹಾಕ್ಕೊಂಡು ಕ್ಲೀನಾಗಿ ಬಿಸಿ ಮಾಡ್ಕೊಳ್ಳಿ. ಇದು ಚಿಕ್ಕ ಕಂಟೈನರ್ ಆಗಿರೋದ್ರಿಂದ ನನ್ನ ಕೈಗೆ ಬೇರೆ ಸುಡ್ತಿತ್ತು. ಹಾಗಾಗಿ ಫುಲ್ಲು ನಾನು ಕ್ಲೀನ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಬಿಸಿ ಆಗಕ್ಕೆ ಬಿಡಲಿಲ್ಲ. ಫುಲ್ಲು ಕ್ಲೀನಾಗಿ ಬಿಸಿ ಮಾಡಿಕೊಂಡ್ರೆ ಇದು ನಿಜವಾಗ್ಲೂ ನೋಡ್ತಿರ್ಬೋದು ಈ ರೀತಿ ಫುಲ್ಲು ಅದಾಗದೇನೆ ಓಪನ್ ಆಗುತ್ತೆ. ಯಾವಾಗಲೂ ಆಗ್ತಿತ್ತು, ನಾನು ವಿಡಿಯೋ ಮಾಡಬೇಕಾದ್ರೇ ಫುಲ್ಲು ಓಪನ್ ಆಗಲಿಲ್ಲ. ಬಟ್ ಗಮ್ಮು ಕೂಡ ಅಂಟ್ಕೊಳ್ಳಲ್ಲ, ಏನೂ ಅಂಟ್ಕೊಳ್ಳಲ್ಲ. ನೀವು ಈ ರೀತಿನೇ ಕ್ಲೀನಾಗಿ ಒನ್ ಬೈ ಒನ್ ತಕ್ಕೊಂಡು ಬರ್ಬೋದು. ಬಿಸಿನೀರಲ್ಲಿ ಹಾಕಿನೂ ಮತ್ತೆ ಇನ್ನೊಂದು ಕೂಡ ಮಾಡ್ತಾರೆ. ಅದನ್ನು ಕೂಡ ಒನ್ಸ್ ಟ್ರೈ ಮಾಡಿ. ಅದರಲ್ಲೂ ಕೂಡ ಅಷ್ಟೇ ಆಗುತ್ತೆ. ಅದನ್ನು ಬೇಕಂದರೆ ತೋರಿಸ್ತೀನಿ. ಈ ರೀತಿ ಜಸ್ಟ್ ಫುಲ್ಲು ಹೀಟ್ ಮಾಡ್ಕೊಬೇಕು. ನಾನು ಕರೆಕ್ಟಾಗಿ ಹೀಟ್ ಮಾಡ್ಕೊಳ್ಳಿಲ್ಲ. ಯಾಕಂದರೆ ನನಗೆ ಸುಸ್ತು ಬೇರೆ ಆಗಿತ್ತು. ಮತ್ತು ಅಲ್ಲಿ ಕೈ ಬೇರೆ ಬಿಸಿ ಆಗ್ತಿತ್ತಲ್ವ, ಹಂಗಾಗಿ ನಾನು ಅಷ್ಟೊಂದೇನು ಬಿಸಿ ಮಾಡ್ಕೊಳ್ಳಿಲ್ಲ.
ಸೊ ನೀವು ಒಂದ್ಸಲಿ ಟ್ರೈ ಮಾಡಿ. ಈ ಥರ ಫುಲ್ಲು ಹೀಟಲ್ಲಿ ಇಟ್ಬಿಟ್ಟು ಈ ರೀತಿ ಮಾಡಿ. ಇನ್ನೊಂದ್ಸಲಿ ನಾನು ಹೀಟ್ ಮಾಡ್ಕೊಳ್ತಿದ್ದೀನಿ. ಅದು ಫುಲ್ಲು ಹೀಟ್ ಆಗಲಿಲ್ಲ ಅಂತ ಅಂದ್ಬಿಟ್ಟು ನೋಡ್ತಿರ್ಬೋದು ಈ ರೀತಿ ಅಂದರೆ ಕಮ್ಮಿ ಇದ್ರಲ್ಲಿ ಇಟ್ಕೊಂಡೇನೆ ಹೀಟ್ ಮಾಡ್ಕೊಳ್ಳಿ. ಜಾಸ್ತಿ ಇಟ್ಕೊಂಡಿದ್ದೀನಿ ನಾನು ಬೇಗ ಆಗಲಿ ಅಂತ ಅಂದ್ಬಿಟ್ಟು. ಈ ರೀತಿ ಸುಡುತ್ತೆ ಬಟ್ ಅದು ಸುಟ್ಟರೆ ಏನೂ ಅದು ಇದಾಗಲ್ಲ. ನೋಡಿ ಈಗ ತೋರಿಸ್ತಿದ್ದೀನಿ. ಈ ರೀತಿ ಬಂದ್ಬಿಡುತ್ತೆ. ನಾವು ಫುಲ್ಲು ಕರೆಕ್ಟಾಗಿ ಸುಟ್ಟಿದ್ದೀವಿ ಅಂತಂದರೆ 1 ನಿಮಿಷ ಇಟ್ಕೊಂಡ್ರೂ ಸಾಕಾಗುತ್ತೆ. ಸೊ ನೋಡ್ತಿರ್ಬೋದು ಈ ರೀತಿ ಬಂದ್ಬಿಡುತ್ತೆ. ಸೊ ಈ ರೀತಿ ಬರ್ತಿದೆ ಅಂತಂದರೆ ನಾವು ಮಾಡಿರೋದು ಸಕ್ಸಸ್ ಆಗಿದೆ ಅಂತ ಎಲ್ಲನೂ ಫುಲ್ಲು ರಿಮೂವ್ ಆಗುತ್ತೆ. ಈ ರೀತಿ ಬಿಸಿ ಬಿಸಿ ಇರಬೇಕಾದ್ರೇ ವಾಶ್ ಮಾಡಕ್ಕೆ ಹೋಗ್ಬೇಡಿ. ಅದೊಂದು ಸ್ವಲ್ಪ ಕೂಲ್ ಆಗೋದಕ್ಕೆ ಬಿಡಿ. ಕೂಲ್ ಆದಮೇಲೆ ನಾರ್ಮಲ್ ಸ್ಕ್ರಬ್ಬರ್ ಇರುತ್ತಲ್ಲ ಅದರಲ್ಲೇ ಸೋಪ್ ಹಾಕಿ ವಾಶ್ ಮಾಡಿದ್ರೆ ಏನಾದ್ರು ವಿಮ್ ಲಿಕ್ವಿಡ್ ಹಾಕಿ ಯಾವ್ದು ನೀವು ಯೂಸ್ ಮಾಡ್ತೀರೋ ಅದನ್ನು ಹಾಕಿ ತೊಳೆದ್ರೆ ಸಾಕು. ಕ್ಲೀನಾಗಿ ಗಮ್ಮು ಕೂಡ ಹೋಗುತ್ತೆ. ಎಲ್ಲದನ್ನು ಕೂಡ ಕ್ಲೀನಾಗಿ ವಾಶು ಕೂಡ ಆಗುತ್ತೆ. ಸೊ ಅದನ್ನು ಬಿಸಿ ಇತ್ತಲ್ಲ ಅಂತ ಹೇಳ್ಬಿಟ್ಟು ಆಗ್ಲೇ ವಾಶ್ ಮಾಡಲಿಲ್ಲ. ಆಮೇಲೆ ವಾಶ್ ಮಾಡೋಣ ಅಂತ ಹೇಳ್ಬಿಟ್ಟು ಬಿಟ್ಟುಬಿಟ್ಟು ಇದ್ದೀನಿ. ಅದರೊಳಗೆ ಒಂದು ಸ್ವಲ್ಪ ನೀರೆಲ್ಲ ಹಾಕಿ ಇಟ್ಟಿದ್ದೀನಿ ನೋಡ್ತಿರ್ಬೋದು. ಈಗ ಇದನ್ನು ತಗೊಂಡಿದ್ನಲ್ವಾ ಅದನ್ನು ತೋರಿಸ್ತಿದ್ದೀನಿ. ಈ ರೀತಿ ತಗೊಂಡು 360 ಡಿಗ್ರಿ ಕೂಡ ರೊಟೇಟ್ನ ಮಾಡಿ ಈ ರೀತಿ ನೀರು ಬಿಟ್ಟರೆ ಸಾಕು. ಅಲ್ಲೆಲ್ಲ ಗಲೀಜಿದ್ರೆ ಎಲ್ಲದನ್ನು ಹೋಗುತ್ತೆ. ಸ್ಟೀಲ್ ಇರುತ್ತೆ ಬಟ್ ಸ್ಟೀಲ್ಗಿಂತ ಪ್ಲಾಸ್ಟಿಕ್ಕೇ ಬೆಟರು ಅಂತ ಅಂದ್ಕೊಳ್ತೀನಿ. ಯಾಕಂತಂದರೆ ಪ್ಲಾಸ್ಟಿಕ್ ಆದರೆ ನಮಗೆ ಬೇಕಾದಾಗ ಯೂಸ್ ಮಾಡ್ಬೋದು. ಸ್ಟೀಲ್ ಆದರೂ ಫಿಕ್ಸ್ ಮಾಡಿಬಿಟ್ಟಿರ್ತೀವಲ್ವ ಅದು ಇಷ್ಟು ಉದ್ದನೇ ಇರುತ್ತೆ ಮತ್ತು ಈ ರೀತಿ ಫೋಲ್ಡ್ ಮಾಡೋಕ್ಕಾಗಲ್ಲ ಅದನ್ನು. ಸೊ ಇದನ್ನಾದರೆ ಹಿಂಗೆ ಬೇಕು ಅಂದಾಗ ಯೂಸ್ ಮಾಡ್ಬೋದು, ಬೇಡ ಅಂದಾಗ ಫೋಲ್ಡ್ ಮಾಡ್ಬೋದು. ಹಾಗಾಗಿ ನಾನು ಇದನ್ನು ತಗೊಂಡಿದ್ದೀನಿ. ಕಮ್ಮಿ ಕೂಡ ಪ್ರೈಸ್ ಇತ್ತು. ಇದು ಕೂಡ ಆವತ್ತಿಂದೇ ವಿಡಿಯೋ. ಸಂಜೆಯಲ್ಲಿ ಕಿಚನ್ ಅರ್ಧ ಕ್ಲೀನ್ ಮಾಡಿದ್ದೆ, ಇನ್ನೂ ಇತ್ತು. ರೆಡಿ ಆಗಿ ನಾನು ಹೊರಟಿದ್ದೆ ಪಾರ್ಕ್ಗೆ. ನಾನು, ನನ್ನ ಮಗಳು, ನಮ್ಮಮ್ಮ ಮತ್ತು ಪಕ್ಕದ ಮನೆಯವರು ಇಷ್ಟು ಜನ ಸೇರಿಕೊಂಡು ಹೋದ್ವಿ ಪಾರ್ಕ್ಗೆ. ಅವಳು ಉಯ್ಯಾಲೆನೇ ಜಾಸ್ತಿ ಆಟಾಡೋದು. ಇವತ್ತು ಜಾರಬಂಡಿ ಕೂಡ ಆಟಾಡಿದ್ರು. ಅದರಲ್ಲಿ ಇಳಿದ್ಬಿಟ್ಟು ಬಂದೇ ಇಲ್ಲ. ಸೊ ಖುಷಿ ಆಯಿತು. ಅಂದರೆ ಡೈಲಿ ಕರ್ಕೊಂಡು ಹೋಗೋಕ್ಕಾಗಲ್ಲ, ಅವಾಗವಾಗ ಕರ್ಕೊಂಡು ಹೋಗ್ತೀವಿ ಅಷ್ಟೇನೆ. ಇದನ್ನೆಲ್ಲದನ್ನು ಆಟಾಡಿಸ್ಕೊಂಡು ಸ್ವಲ್ಪ ಹೊತ್ತು ನಾವು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಮೇಲೆ ನಾವು ಬಂದಿದ್ದೆ ಫ್ರೈಡ್ ರೈಸ್ ತಿನ್ನೋಕ್ಕೆ. ಫ್ರೈಡ್ ರೈಸು ಮತ್ತು ಗೋಬಿ ಎರಡನ್ನೂ ತಿಂದ್ಕೊಂಡ್ವಿ. ನಾವು ರೆಗ್ಯುಲರಾಗಿ ಬರೋದೇ ಈ ಸ್ಪಾಟಿಗೆ ತಿನ್ನೋಕ್ಕೆ. ಅದನ್ನು ತಿಂದ್ಕೊಂಡು ಆಮೇಲೆ ದಿಲ್ ಪಸಂದ್ ತಿಂದ್ಕೊಂಡು ಇವತ್ತಿನ ಡೇ ಕ್ಲೀನಿಂಗಲ್ಲೇ ಮುಗೀತು. ಸೊ ಎಲ್ರಿಗೂ ಇಷ್ಟ ಆಗಿತ್ತೆ ಅಂದ್ಕೊಳ್ತೀನಿ ನನ್ನ ಕ್ಲೀನಿಂಗ್ ವ್ಲಾಗು. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಮತ್ತೆ ಒಂದ್ಸಲ ಕೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ನೋಡಿ. ಮತ್ತೊಂದು ವ್ಲಾಗಲ್ಲಿ ಇಂಟ್ರೆಸ್ಟಿಂಗ್ ವ್ಲಾಗಲ್ಲೇನ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.